ಮೊದಲನೇ ಪ್ರಶ್ನೆ, ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಅರಶಿನ, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಅಲೋವೆರಾ ಹಚ್ಚಬೇಕು. ಎರಡನೆಯ ಪ್ರಶ್ನೆ, ತಿಂದ ಆಹಾರ ಬೇಗ ಜೀರ್ಣವಾಗಲು ಯಾವ ಹಣ್ಣನ್ನು ನಾವು ಸೇವನೆ ಮಾಡಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಿತ್ತಳೆ ಹಣ್ಣು, ಆಪ್ಷನ್ ಡಿ ದ್ರಾಕ್ಷಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ತಿಂದ ಆಹಾರ ಬೇಗ ಜೀರ್ಣವಾಗಲು ಬಾಳೆಹಣ್ಣು ಸೇವನೆ ಮಾಡಬೇಕು. ಮೂರನೆಯ ಪ್ರಶ್ನೆ, ಹಿಮೋಗ್ಲೋಬಿನ್ ಹೆಚ್ಚಾಗಲು ಏನು ತಿನ್ನಬೇಕು? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಖರ್ಜೂರ, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ, ಹಿಮೋಗ್ಲೋಬಿನ್ ಹೆಚ್ಚಾಗಲು ಖರ್ಜೂರ ತಿನ್ನಬೇಕು. ನಾಲ್ಕನೆಯ ಪ್ರಶ್ನೆ, ಮೂಲಂಗಿ ತಿನ್ನುವುದರಿಂದ ಯಾವ ರೋಗವು ತ್ವರಿತವಾಗಿ ಗುಣವಾಗುತ್ತದೆ? ಆಪ್ಷನ್ ಎ ಮೂಲವ್ಯಾಧಿ, ಆಪ್ಷನ್ ಬಿ ಅಜೀರ್ಣ, ಆಪ್ಷನ್ ಸಿ ಅಸ್ತಮಾ, ಆಪ್ಷನ್ ಡಿ ಜಾಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಮೂಲಂಗಿ ತಿನ್ನುವುದರಿಂದ ಮೂಲವ್ಯಾಧಿ ಮತ್ತು ಜಾಂಡೀಸ್ ಗುಣವಾಗುತ್ತದೆ. ಐದನೆಯ ಪ್ರಶ್ನೆ, ಭಾರತದ ಅತ್ಯಂತ ಜನಪ್ರಿಯ ಪಾನೀಯ ಯಾವುದು? ಆಪ್ಷನ್ ಎ ಮಜ್ಜಿಗೆ, ಆಪ್ಷನ್ ಬಿ ಕಾಫಿ, ಆಪ್ಷನ್ ಸಿ ಚಹಾ, ಆಪ್ಷನ್ ಡಿ ಆಲ್ಕೋಹಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದ ಅತ್ಯಂತ ಜನಪ್ರಿಯ ಪಾನೀಯ ಚಹಾ. ಆರನೆಯ ಪ್ರಶ್ನೆ, ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ, ಹೆಚ್ಚು ಮೆಕ್ಕೆಜೋಳ ಬೆಳೆಯುವ ರಾಜ್ಯ ಕರ್ನಾಟಕ. ಏಳನೆಯ ಪ್ರಶ್ನೆ, ಕೋಕೋ ಕೋಲಾ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ, ಕೋಕೋ ಕೋಲಾ ಅಮೆರಿಕ ದೇಶದ ಕಂಪನಿಯಾಗಿದೆ. ಎಂಟನೆಯ ಪ್ರಶ್ನೆ, ಯಾವ ಹಣ್ಣು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಪೇರಳೆ ಹಣ್ಣು, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ, ಬಾಳೆಹಣ್ಣು ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ನಾಡಹಬ್ಬ ಯಾವುದು? ಆಪ್ಷನ್ ಎ ಹೋಲಿ, ಆಪ್ಷನ್ ಬಿ ದಸರಾ, ಆಪ್ಷನ್ ಸಿ ದೀಪಾವಳಿ, ಆಪ್ಷನ್ ಡಿ ಯುಗಾದಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕದ ನಾಡಹಬ್ಬ ದಸರಾ. ಹತ್ತನೆಯ ಪ್ರಶ್ನೆ, ರಾತ್ರಿ ವೇಳೆ ಯಾವ ತರಕಾರಿ ತಿನ್ನುವುದು ದೇಹಕ್ಕೆ ಒಳ್ಳೆಯದಲ್ಲ? ಆಪ್ಷನ್ ಎ ಬೆಂಡೆಕಾಯಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಬ್ರೋಕೋಲಿ, ಆಪ್ಷನ್ ಡಿ ಎಲೆಕೋಸು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ, ಬ್ರೋಕೋಲಿ ಮತ್ತು ಎಲೆಕೋಸು ರಾತ್ರಿ ವೇಳೆ ತಿನ್ನುವುದು ದೇಹಕ್ಕೆ ಒಳ್ಳೆಯದಲ್ಲ. 11ನೇ ಪ್ರಶ್ನೆ, ಪೆಂಗ್ವಿನ್ನ ಸರಾಸರಿ ಆಯಸ್ಸು ಎಷ್ಟು ವರ್ಷಗಳು? ಆಪ್ಷನ್ ಎ 100 ವರ್ಷಗಳು, ಆಪ್ಷನ್ ಬಿ 20 ವರ್ಷಗಳು, ಆಪ್ಷನ್ ಸಿ 55 ವರ್ಷಗಳು, ಆಪ್ಷನ್ ಡಿ 80 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಪೆಂಗ್ವಿನ್ನ ಸರಾಸರಿ ಆಯಸ್ಸು 20 ವರ್ಷಗಳು. 12ನೇ ಪ್ರಶ್ನೆ, ಹೆಚ್ಚಾಗಿ ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ಹೈ ಶುಗರ್, ಆಪ್ಷನ್ ಬಿ ಅತಿಸಾರ, ಆಪ್ಷನ್ ಸಿ ತಲೆನೋವು, ಆಪ್ಷನ್ ಡಿ ಕಿಡ್ನಿ ಸ್ಟೋನ್.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಹೆಚ್ಚಾಗಿ ಕಲ್ಲಂಗಡಿ ಹಣ್ಣು ತಿನ್ನುವುದರಿಂದ ಹೈ ಶುಗರ್ ಮತ್ತು ತಲೆನೋವು ಸಮಸ್ಯೆ ಬರಬಹುದು. 13ನೇ ಪ್ರಶ್ನೆ, ಪ್ಲಾಸ್ಟಿಕ್ ಬಾಟಲಿಯಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಬೇಗ ಬರುತ್ತದೆ? ಆಪ್ಷನ್ ಎ ಕೀಲು ನೋವು, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ಲಾಸ್ಟಿಕ್ ಬಾಟಲಿಯಿಂದ ನೀರು ಕುಡಿಯುವುದರಿಂದ ಕ್ಯಾನ್ಸರ್ ಬೇಗ ಬರುತ್ತದೆ. 14ನೇ ಪ್ರಶ್ನೆ, ಯಾವ ರಸವನ್ನು ಹಚ್ಚುವುದರಿಂದ ಚರ್ಮದ ಅಲರ್ಜಿ ವಾಸಿಯಾಗುತ್ತದೆ? ಆಪ್ಷನ್ ಎ ನಿಂಬೆ ರಸ, ಆಪ್ಷನ್ ಬಿ ಬೇವಿನ ರಸ, ಆಪ್ಷನ್ ಸಿ ಕಿತ್ತಳೆ ರಸ, ಆಪ್ಷನ್ ಡಿ ತುಳಸಿ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ನಿಂಬೆ ರಸ ಮತ್ತು ಬೇವಿನ ರಸ ಹಚ್ಚುವುದರಿಂದ ಚರ್ಮದ ಅಲರ್ಜಿ ವಾಸಿಯಾಗುತ್ತದೆ. 15ನೇ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಯಾವ ವಿಟಮಿನ್ ಹೆಚ್ಚು ಸಹಾಯ ಮಾಡುತ್ತದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಸಿ. ಕ್ಯಾನ್ಸರ್ ತಡೆಗಟ್ಟುವಲ್ಲಿ ವಿಟಮಿನ್ ಡಿ ಹೆಚ್ಚು ಸಹಾಯ ಮಾಡುತ್ತದೆ. 16ನೇ ಪ್ರಶ್ನೆ, ಪ್ರಪಂಚದಲ್ಲಿ ಮೊದಲು ಯಾವ ದೇಶದಲ್ಲಿ ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು? ಆಪ್ಷನ್ ಎ ಜಪಾನ್, ಆಪ್ಷನ್ ಡಿ ನೇಪಾಳ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದಲ್ಲಿ ಮೊದಲು ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು. 17ನೇ ಪ್ರಶ್ನೆ, ಪ್ರಾಚೀನ ಶಿಲಾಯುಗದ ಮಾನವನು ಸಾಕಿದ ಮೊದಲ ಪ್ರಾಣಿ ಯಾವುದು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಕುರಿ, ಆಪ್ಷನ್ ಸಿ ಬೆಕ್ಕು, ಆಪ್ಷನ್ ಡಿ ಹಂದಿ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಾಚೀನ ಶಿಲಾಯುಗದ ಮಾನವನು ಸಾಕಿದ ಮೊದಲ ಪ್ರಾಣಿ ನಾಯಿ. 18ನೇ ಪ್ರಶ್ನೆ, ವಿಟಮಿನ್ ಡಿ ಉತ್ಪಾದಿಸಲು ಮಾನವನ ದೇಹದ ಯಾವ ಭಾಗವು ಸೂರ್ಯನ ಬೆಳಕನ್ನು ಬಳಸುತ್ತದೆ? ಆಪ್ಷನ್ ಎ ಕಣ್ಣು, ಆಪ್ಷನ್ ಬಿ ಚರ್ಮ, ಆಪ್ಷನ್ ಸಿ ನಾಲಿಗೆ, ಆಪ್ಷನ್ ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಬಿ. ವಿಟಮಿನ್ ಡಿ ಉತ್ಪಾದಿಸಲು ಚರ್ಮವು ಸೂರ್ಯನ ಬೆಳಕನ್ನು ಬಳಸುತ್ತದೆ. 19ನೇ ಪ್ರಶ್ನೆ, ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಮೂತ್ರಪಿಂಡ, ಆಪ್ಷನ್ ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಸಿ. ಮೂತ್ರಪಿಂಡವು ರಕ್ತವನ್ನು ಶುದ್ಧೀಕರಿಸುತ್ತದೆ. 20ನೇ ಪ್ರಶ್ನೆ, ಈರುಳ್ಳಿ ಎಲೆ ತಿಂದರೆ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ ದೃಷ್ಟಿದೋಷ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಈರುಳ್ಳಿ ಎಲೆ ತಿಂದರೆ ಮಧುಮೇಹ ಮತ್ತು ದೃಷ್ಟಿದೋಷ ವಾಸಿಯಾಗುತ್ತದೆ. 21ನೇ ಪ್ರಶ್ನೆ, ಯಾವ ಜೀವಿ 2 ಹೊಟ್ಟೆಗಳನ್ನು ಹೊಂದಿದೆ? ಆಪ್ಷನ್ ಎ ಚಿಟ್ಟೆ, ಆಪ್ಷನ್ ಬಿ ಸೊಳ್ಳೆ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಜೇನುನೊಣ. ಸರಿಯಾದ ಉತ್ತರ ಆಪ್ಷನ್ ಡಿ. ಜೇನುನೊಣ 2 ಹೊಟ್ಟೆಗಳನ್ನು ಹೊಂದಿದೆ. 22ನೇ ಪ್ರಶ್ನೆ, ವಿಶ್ವದ 75% ಧ್ವಜಗಳಲ್ಲಿ ಯಾವ ಬಣ್ಣ ಕಂಡುಬರುತ್ತದೆ? ಆಪ್ಷನ್ ಎ ಹಸಿರು ಬಣ್ಣ, ಆಪ್ಷನ್ ಬಿ ಹಳದಿ ಬಣ್ಣ, ಆಪ್ಷನ್ ಸಿ ಕೆಂಪು ಬಣ್ಣ, ಆಪ್ಷನ್ ಡಿ ಬಿಳಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ. ವಿಶ್ವದ 75% ಧ್ವಜಗಳಲ್ಲಿ ಕೆಂಪು ಬಣ್ಣ ಹೆಚ್ಚಾಗಿ ಕಂಡುಬರುತ್ತದೆ. 23ನೇ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಡಿಮೆ ಬಳಕೆಯಲ್ಲಿರುವ ಅಕ್ಷರ ಯಾವುದು? ಆಪ್ಷನ್ ಎ ಎಕ್ಸ್, ಆಪ್ಷನ್ ಬಿ ಝೆಡ್, ಆಪ್ಷನ್ ಸಿ ಡಬ್ಲ್ಯೂ, ಆಪ್ಷನ್ ಡಿ ಕ್ಯೂ. ಸರಿಯಾದ ಉತ್ತರ ಆಪ್ಷನ್ ಬಿ. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಡಿಮೆ ಬಳಕೆಯಲ್ಲಿರುವ ಅಕ್ಷರ ಝೆಡ್.
24ನೇ ಪ್ರಶ್ನೆ, ಬೆಳಿಗ್ಗೆ ಎದ್ದಾಗ ರತ್ನ ಪಕ್ಷಿ ಕಾಣಿಸಿಕೊಂಡರೆ ಯಾವುದರ ಸೂಚನೆ? ಆಪ್ಷನ್ ಎ ಅಶುಭ ಸೂಚನೆ, ಆಪ್ಷನ್ ಬಿ ಶುಭ ಸೂಚನೆ, ಆಪ್ಷನ್ ಸಿ ಅದೃಷ್ಟದ ಸೂಚನೆ, ಆಪ್ಷನ್ ಡಿ ಸಾವಿನ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಬೆಳಿಗ್ಗೆ ಎದ್ದಾಗ ರತ್ನ ಪಕ್ಷಿ ಕಾಣಿಸಿಕೊಂಡರೆ ಶುಭ ಸೂಚನೆ ಅಥವಾ ಅದೃಷ್ಟದ ಸೂಚನೆ. 25ನೇ ಪ್ರಶ್ನೆ, ಯಾವ ದೇಶವು ಜನವರಿ 1ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ? ಆಪ್ಷನ್ ಎ ಸೂಡಾನ್, ಆಪ್ಷನ್ ಬಿ ಸ್ಪೇನ್, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಸೂಡಾನ್ ದೇಶವು ಜನವರಿ 1ರಂದು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.